ಓಂ ಶಾಂತಿ. ಇಂದಿನ ದಿನಾಂಕ ಆಗಿದೆ 10 ಮೇ 2025. ಪ್ರಾತಃ ಮುರಳಿ ಮಧುಬನದಿಂದ ಬಾಪ್ದಾದ ಅವರು ನುಗ್ಸಿರುವುದು. ಬಾಬಾ ಅವರು ಹೇಳ್ತಿದ್ದಾರೆ, ಮಧುರ ಮಕ್ಕಳೇ, ಜ್ಞಾನದ ಅಂಶಗಳನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ, ಆಗ ಖುಷಿ ಇರುವುದು. ನೀವೀಗ ಸ್ವರ್ಗದ ದ್ವಾರದಲ್ಲಿ ನಿಂತಿದ್ದೀರಾ. ತಂದೆಯು ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಿದ್ದಾರೆ. ಸೊ ಈಗ ನಾವೆಲ್ಲಿ ನಿಂತಿದ್ದೀವಿ ಅಂತ ತಂದೆಯವರು ತಿಳಿಸ್ತಿದ್ದಾರೆ. ಸ್ವರ್ಗದ ದ್ವಾರದಲ್ಲಿ ಅಂದರೆ ಎಂಟ್ರೆನ್ಸ್ ಇರುತ್ತಲ್ಲ, ಅಲ್ಲಿ ನಿಂತಿದ್ದೀವಿ. ಅಂದರೆ ಜಸ್ಟ್ ಇನ್ನೇನು ಸ್ವರ್ಗಕ್ಕೆ ಎಂಟರ್ ಆಗೋದೆ. ಈ ಸ್ಟೇಜಲ್ಲಿ ಅಂದರೆ ಈ ಕಲ್ಪದ ಆಯುಷ್ ಎಷ್ಟು 5000 ವರ್ಷ ಅಂತ ಹೇಳ್ತಾರಲ್ಲ, ಅದರದ್ದು ಲಾಸ್ಟ್ ಮೂಮೆಂಟಲ್ಲಿ, ಲಾಸ್ಟ್ 5000 ಇಯರ್ಸ್ಗೆ ತುಂಬ ಕಂಪ್ಲೀಟ್ ಆಗೋಕ್ಕೆ ತುಂಬ ಹತ್ತಿರದಲ್ಲಿದ್ದೀವಿ. ಆ ಸ್ಟೇಜಲ್ಲಿ ನಾವು ಸ್ವರ್ಗದ ಬಾಗಿಲ ಹತ್ರ ನಿಂತಿದ್ದೀವಿ. ಬಿಕಾಸ್ ನೆಕ್ಸ್ಟ್ ಬರೋದು ಯಾವುದು? ಸ್ವರ್ಗ ಅಲ್ವಾ, ಸತ್ಯುಗ ಅಲ್ವಾ. ಸೊ ಅಲ್ಲಿ ನಿಂತಿದ್ದೀರಾ. ಇಲ್ಲಿ ಬಂದಾಗ ತಂದೆಯವರು ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಮಾರ್ಗವನ್ನು ತೋರಿಸುತ್ತಾರೆ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ ಆಗಿದೆ, ತಮ್ಮ ರಿಜಿಸ್ಟರನ್ನು ಸರಿಯಾಗಿಟ್ಟುಕೊಳ್ಳಲು ಅವಶ್ಯವಾಗಿ ಯಾವ ಗಮನವನ್ನೀಗಬೇಕಾಗಿದೆ? ಸೊ ತಮ್ಮ ಒಂದು ರಿಜಿಸ್ಟರ್ ಅಂದರೆ ರೆಕಾರ್ಡನ್ನು ನೀಟಾಗಿ ವಿತೌಟ್ ಎನಿ ಫಾಲ್ಟ್, ವಿತೌಟ್ ಎನಿ ಮಿಸ್ಟೇಕ್ ಇಟ್ಕೋಬೇಕು ಅಂದಾಗ ಅವಶ್ಯವಾಗಿ ಯಾವ ವಿಷಯಗಳಲ್ಲಿ ನಿಮ್ಮ ಗಮನ ಇರಬೇಕು ಅಂತ ತಂದೆಯವ್ರ ಪ್ರಶ್ನೆ ಕೇಳ್ತಿದ್ದಾರೆ. ಅದಕ್ಕೆ ಉತ್ತರ ಆಗಿದೆ, ಗಮನವಿರಲಿ ಮನಸ ವಾಚ ಕರ್ಮನ. ಯಾರಿಗೂ ದುಃಖವನ್ನು ಕೊಡಲಿಲ್ಲವೇ? ತಮ್ಮ ಸ್ವಭಾವವು ಬಹಳ ಮಧುರವಾಗಿರಲಿ. ಮಾಯೆಯು ಮೂಗನ್ನು ಹಿಡಿದು ಅನ್ಯರಿಗೆ ದುಃಖ ಸಿಗುವಂತಹ ಯಾವುದೇ ಕರ್ಮವನ್ನು ಮಾಗಿಸದಿರಲಿ ಅಂತ ನಾವು ಗಮನ ಕೊಡಬೇಕು ಅಂತಿದ್ದಾರೆ. ಅಂದರೆ ಈಗ ಪ್ರತಿಯೊಂದು ಕಾರ್ಯ ನಾವು 3 ವಿಧದಲ್ಲಿ ಮಾಡ್ಬೋದು, 3 ಡಿಫ್ರೆಂಟ್ ಸ್ಟೇಜಲ್ಲಿ ಮಾಡ್ಬೋದು. ಒಂದು ಮನಸ ಮಾಡ್ಬೋದು, ಒಂದು ವಾಚ, ಇನ್ನೊಂದು ಕರ್ಮನ ಅಂದರೆ ಮನಸ್ಸಿನ ಸಂಕಲ್ಪ ರೂಪದಲ್ಲಿ, ವಾಚ ಅಂದರೆ ಮಾತಿನ ರೂಪದಲ್ಲಿ, ಅಥವಾ ನಾವು ಮಾಡೋ ಕರ್ಮದ ರೂಪದಲ್ಲಿ. ಈ 3 ರೂಪಗಳಲ್ಲಿ ಕೂಡ ಯಾವುದೇ ಥರ ದುಃಖವನ್ನು ಅನ್ಯರಿಗೆ ನಾವು ಕೊಡಬಾರ್ದು. ಅನ್ಯರಿಗೆ ಕೊಡುವುದೇ ಅಲ್ಲ, ನಾವು ತಗೋಬಾರ್ದು. ಅದು ಕೂಡ ದುಃಖ ತಗೊಂಡಂಗೆ ಅಲ್ವಾ, ಅದು ಕಷ್ಟ ಕೊಟ್ಟಂಗೆ. ಸೊ ಅನ್ಯರಿಗೂ ದುಃಖ ಕೊಡಬಾರ್ದು, ನಾವು ದುಃಖವನ್ನು ತಗೋಬಾರ್ದು. ಎಲ್ಲರ ಹತ್ರ ತುಂಬ ಬಹಳ ಮಧುರರಾಗಿ ಇರಬೇಕು, ಸ್ವೀಟಾಗಿ ಇರಬೇಕು. ಸೊ ಈಗ ಡ್ರಾಮಾದ ಒಂದು ಜ್ಞಾನ ಪಕ್ಕಾ ಸ್ಮೃತಿಯಲ್ಲಿದ್ದಾಗ ಯಾರ ಮೇಲೇನೂ ಕೋಪ ಬರಲ್ಲ. ಯಾಕಂದರೆ ಯಾರ್ದು ಪಾತ್ರನೂ ವೇಸ್ಟ್ ಅನ್ನೋದು ಇಲ್ಲವೇ ಇಲ್ಲ. ಪ್ರತಿಯೊಂದು ಪಾತ್ರದಲ್ಲಿ ಏನೋ ಒಂದು ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಅವರು ಆಗಿ ಬಿಹೇವ್ ಮಾಡ್ತಿದ್ದಾರೆ ಅಂದರೆ ಅದು ಅವ್ರ ಪಾತ್ರದ ಅನುಸಾರ ಅವ್ರದ್ದು ಬಿಹೇವಿಯರ್ ಇದೆ ಅನ್ನುವ ಸ್ಮೃತಿ ನಮಗಿದ್ದಾಗ ಯಾರ ಮೇಲೇನೂ ಕೋಪ ಬರಲ್ಲ, ಯಾರಿಗೂ ದುಃಖ ಕೊಡಬೇಕು ಅಂತಲೂ ಅನಿಸಲ್ಲ. ಸೊ ಈ ಸ್ಮೃತಿ ಇಟ್ಕೋಬೇಕು ಯಾವಾಗಲೂ. ಮತ್ತು ಬಾಬಾ ಅವರು ತಿಳಿಸ್ತಿದ್ದಾರೆ, ಮಾಯೆಯು ಮೂಗನ್ನು ಹಿಡಿದು, ಮಾಯೆ ತನ್ನ ವಶದಲ್ಲಿ ನಮ್ಮನ್ನು ತಗೊಂಡು, ಅಂದರೆ ನಮ್ಮ ಬಿಹೇವಿಯರ್ನ, ನಮ್ಮ ಸಂಸ್ಕಾರಗಳನ್ನ, ಅಥವಾ ವ್ಯರ್ಥ ಸಂಕಲ್ಪ ರೂಪದಲ್ಲಾಗಲಿ ತಾನು ಏನು ನಮ್ಮನ್ನು ಯೂಸ್ ಮಾಡಿಕೊಂಡು ಅನ್ಯರಿಗೆ ದುಃಖ ಕೊಡುವಂತಹ ಕೆಲಸ ನಮ್ಮ ಕೈಯಲ್ಲಿ ಮಾಡಿಸ್ಬೇಕತ್ತೆ. ಸೊ ಈ ಥರ ಆಗದೇ ಇರೋಂಗೆ ಹುಷಾರಾಗಿರಿ ಅಂತ ಬಾಬಾ ಅವರು ಗಮನ ಕೊಡಿಸ್ತಿದ್ದಾರೆ. ಒಂದು ವೇಳೆ ದುಃಖ ಕೊಡುತ್ತೀರೆಂದರೆ ಬಹಳ ಪಶ್ಚಾತ್ತಾಪ ಮಾಡಬೇಕಾಗುವುದು. ರಿಜಿಸ್ಟರ್ ಹಾಳಾಗಿ ಬಿಡುವುದು. ಈಗ ಅನ್ಯರಿಗೆ ನಾವು ದುಃಖ ಕೊಡ್ತಿದ್ದೀವಿ ಅಂತ ಅಂದರೆ ನಮ್ಮ ರಿಜಿಸ್ಟರ್ ಹಾಳಾಗುತ್ತೆ. ಅದರಿಂದ ಪಾಪದ ಹೊರೆ ಜಾಸ್ತಿ ಆಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ಈಗ ಅಂತ್ಯದ ಸಮಯದಲ್ಲಿದ್ದಾಗ ನಮ್ಮ ಬ್ಯಾಗೇಜ್ನ ನಾವು ಕಡಿಮೆ ಮಾಡ್ಕೋಬೇಕು. ಅಂದರೆ ಪಾಪದ ಹೊರೆ ಏನಿದೆ ಅದನ್ನು ಯೋಗದ ಬಲದಿಂದ ಆಗಲಿ, ಸೇವೆಯಿಂದ ಆಗಲಿ, ಈ ಥರ ನಾವು ಅದನ್ನು ಕಡಿಮೆ ಮಾಡ್ಕೋಬೇಕು ಅಷ್ಟೇ ಹೊತ್ತು ಜಾಸ್ತಿ ಮಾಡ್ಕೋಬಾರ್ದು. ಜಾಸ್ತಿ ಮಾಡಿಕೊಂಡ್ರೆ ದುಃಖ ಆಗುತ್ತೆ, ಪಶ್ಚಾತ್ತಾಪ ಆಗುತ್ತೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ, ತನ್ನ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ಎಷ್ಟು ಸಾಧ್ಯವೋ ಅಷ್ಟು ಅಶರೀರಿಯಾಗುವ ಅಭ್ಯಾಸವನ್ನು ಮಾಡಬೇಕಾಗಿದೆ. ಶರೀರದ ಭಾನವು ಸಂಪೂರ್ಣ ಮರೆತು ಹೋಗಲಿ. ಯಾರದೇ ನಾಮರೂಪವು ನೆನಪಿಗೆ ಬರಬಾರದು. ಈ ಪರಿಶ್ರಮವನ್ನು ಬಗೆಯಬೇಕಾಗಿದೆ. ಸೊ ಬಾಬಾ ಅವರಲ್ಲಿ ನಾವು ಮಾಡುವ ಪುರುಷಾರ್ಥದ ಬಗ್ಗೆ ತಿಳಿಸ್ತಿದ್ದಾರೆ. ನಾವು ಇಂತಹ ಪುರುಷಾರ್ಥ ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ಇಸ್, ಫಸ್ಟ್ ಬಾಬಾ ಅವರು 7 ಡೇ ಕೋರ್ಸಲ್ಲಿ ಕೊಡುವ ಫಸ್ಟ್ ಲೆಸನೇ ಏನು? ಆತ್ಮದ ಬಗ್ಗೆ
ಪರಿಚಯವನ್ನು ಕೊಡ್ತಾರೆ ಅಲ್ವಾ. ಅದರಲ್ಲೇ ನಮ್ಗೆ ಅರ್ಥ ಆಗಿರುತ್ತೆ ಆತ್ಮ ಬೇರೆ, ಶರೀರ ಬೇರೆ. ಶರೀರ ಅಂದರೆ ನಾವು ಮಾಡುವ ಪಾತ್ರ ಬೇರೆ ಅಲ್ವಾ. ಅದೆರಡು ಬೇರೆ ಬೇರೆ ಡಿಫ್ರೆಂಟ್ ಐಡೆಂಟಿಟೀಸ್ ಆಗಿದೆ. ಸೊ ಅದಕ್ಕೆ ಆ ಒಂದು ಅರಿವು ಬಂದಮೇಲೆ ನಾವು ಅಶರೀರಿ ಆಗುವ ಅಭ್ಯಾಸವನ್ನು ಜಾಸ್ತಿ ಮಾಡ್ಕೋತಾ ಹೋಗಬೇಕು. ಶರೀರದ ಬಾಣದಲ್ಲಿ ಅಥವಾ ನಾಮರೂಪದಲ್ಲಿ ಬರದೇ ಇರೋಂಗೆ ನೋಡಬೇಕು. ಬಿಕಾಸ್ ಅದರಲ್ಲಿ ಬಂದ್ವಿ ಅಂದರೆ ಶರೀರದ ಮೇಲೆ ಅಟ್ಯಾಚ್ಮೆಂಟ್ ಅನ್ನೋದು ಆಗುತ್ತೆ ಅಲ್ವಾ. ಸೊ ಈಗ ಬಾಬಾ ಅವ್ರು ತಿಳಿಸ್ತಾರಲ್ವಾ, ಆತ್ಮನಿಗೆ ಅಂತೂ ನಾಮ ಇರಲ್ಲ, ರೂಪ ಇರಲ್ಲ. ಇದು ಫಾರ್ಮ್ಲೆಸ್ ಆಗಿದೆ, ನೇಮ್ಲೆಸ್ ಆಗಿದೆ ಅಲ್ವಾ. ಸೊ ಅದೇ ನಮ್ಮ ಒರಿಜಿನಲ್ ಸ್ಥಿತಿ ಆಗುವ ಕಾರಣ ನಾಮರೂಪದ ಭಾನದಲ್ಲಿ ಬರಬಾರ್ದು, ಈ ಪರಿಶ್ರಮವನ್ನು ಪಡಬೇಕಾಗಿದೆ. ಸೊ ಇದೇ ನಾವು ಮಾಡಬೇಕಾಗಿರುವ ಪುರುಷಾರ್ಥ. ಸೆಕೆಂಡ್ ಪಾಯಿಂಟ್ ಆಗಿದೆ, ತಮ್ಮ ಚಲನೆಯ ಚಾರ್ಟನ್ನು ಈಗ ಬೇಕಾಗಿದೆ. ಇಂದು ಸಹ ಅಸುರಿ ಚಲನೆಯಲ್ಲಿ ನಗೆಯಲಿಲ್ಲವೇ ಅಂತ ನಮಗೆ ನಾವು ಪ್ರಶ್ನೆ ಹಾಕೋಬೇಕು. ಹೃದಯದ ಸ್ವಚ್ಛತೆಯಿಂದ ನಷ್ಟಾಮೋಹಿಯಾಗಿ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆಯಲ್ಲಿ ತೊಡಗಬೇಕಾಗಿದೆ. ನೋಡಿ, ಇಲ್ಲಿ ಬಾಬಾ ಅವರು ತುಂಬ ಮುರಳಿಗಳಲ್ಲಿ ತಿಳಿಸ್ತಾರಲ್ವ, ಸ್ವಪುರುಷಾರ್ಥದಿಂದ ಅನ್ಯರಿಗೆ ಪುರುಷಾರ್ಥ ಮಾಡಲು ನಾವು ಹೆಲ್ಪ್ ಮಾಡ್ಬೋದು, ಅಥವಾ ಸ್ವಪರಿವರ್ತನೆಯಿಂದ ವಿಶ್ವದ ಪರಿವರ್ತನೆ ಸಹಜವಾಗಿ ಆಗುತ್ತೆ ಅಂತ. ಸೊ ಅದಕ್ಕೆ ಬಾಬಾ ಅವ್ರು ತಿಳಿಸ್ತಿದ್ದಾರೆ. ಫಸ್ಟ್ ಪಾಯಿಂಟಲ್ಲಿ ಹೇಳಿದರು ಅಶರೀರಿ ಆಗಿರಬೇಕು, ನಾಮರೂಪದಿಂದ ನಾವು ಭಿನ್ನರಾಗಿ ಇರಬೇಕು, ನಾಮರೂಪದ ಒಂದು ಸೆಳೆತದಲ್ಲಿ ಬರಬಾರ್ದು ಅಂತ. ಸೆಕೆಂಡ್ ಪಾಯಿಂಟಲ್ಲಿ ತಂದೆಯವರು ತಿಳಿಸ್ತಿದ್ದಾರೆ, ನಿಮ್ಮ ಬಿಹೇವಿಯರ್, ನಿಮ್ಮ ಚಲನೆ ವಲನೆ ಹೇಗಿದೆ ಅನ್ನುವ ಚಾರ್ಟನ್ನು ಇಡಬೇಕು. ಇಂದು ಸಹ ಅಸುರಿ ಚಲನೆಯಲ್ಲಿ ನಾವು ಬರಬಾರ್ದು. ಆ ಥರ ಏನಾದರೂ ನಾನು ಬಿಹೇವ್ ಮಾಡ್ತಾ ಇದ್ದೀನಾ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೋತಾ ಇರಬೇಕು. ಹಾಗೆ ಮಾಡ್ಕೋತಿದ್ದೀರಾ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ, ಕ್ವೆಶನ್ ಮಾಡ್ತಿದ್ದಾರೆ. ಮತ್ತು ಹೃದಯ ಸ್ಪಷ್ಟವಾಗಿ ಇದ್ದಾಗ ನಷ್ಟಮೋಹಿಯಾಗಿ ಆಗಲು ಸಾಧ್ಯ. ಅಂದರೆ ಈಗ ಡ್ರಾಮಾದ ಒಂದು ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಅದರ ಜೊತೆಯಲ್ಲಿ ಯೋಗದ ಬಲ ಇರಬೇಕು. ಈಗ ಕೆಲವು ಸತಿ ಡ್ರಾಮಾ ಅನುಸಾರ ಈ ಥರ ಆಗ್ತಾ ಇದೆ ಅನ್ನೋದು ನಮಗೆ ಜ್ಞಾನದ ಅನುಸಾರ ಗೊತ್ತಿದ್ರೂ ಕೂಡ ಅದನ್ನು ಆ ದುಃಖವನ್ನು ಮರೆತು ಅಥವಾ ಆ ಒಂದು ಸಿಚುವೇಶನನ್ನು ಮರೆತು ನಾವು ಅವನ್ನ ಕ್ಷಮಿಸೋದಕ್ಕೆ ಆಗಲಿ, ನಾವು ಮುಂದೆ ಹೋಗೋದಕ್ಕೆ ಆಗಲಿ ಪುರುಷಾರ್ಥದಲ್ಲಿ ಸಾಧ್ಯ ಆಗಲ್ಲ. ಅದಕ್ಕೆ ಬೇಕಾಗಿರೋದು ಯೋಗದ ಶಕ್ತಿ. ಸೊ ಜ್ಞಾನದ ಶಕ್ತಿಯ ಅನುಸಾರ ನಾವು ಹೃದಯವನ್ನು ಸ್ಪಷ್ಟವಾಗಿ ಇಟ್ಕೋಬೋದು. ಅಂದರೆ ಸಂಕಲ್ಪದಲ್ಲಿ ಪಾಸಿಟಿವಿಟಿನ ತರೋದು, ಯಾರ ಬಗ್ಗೆನೂ ನೆಗೆಟಿವ್ ಯೋಚನೆ ಮಾಡದೇ ಇರೋದು, ಇದೆಲ್ಲ ಮಾಡ್ಬೋದು. ಆದರೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಅದನ್ನು ಧಾರಣೆ ಮಾಡಬೇಕು ಲೈಫಲ್ಲಿ ಅಂದಾಗ ನಮಗೆ ಯೋಗದ ಶಕ್ತಿ ಇರಬೇಕು. ಸೊ ಈ ಎರಡು ಶಕ್ತಿಯನ್ನು ನಾವು ಯೂಸ್ ಮಾಡಲೇಬೇಕಾಗತ್ತೆ. ಸೊ ಈ ಥರ ಜ್ಞಾನ ಮತ್ತು ಯೋಗದ ಯೂಸಿಂದ ನಾವು ನಷ್ಟಾಮೋಹಿಗಳಾಗಬೇಕು. ನಾವು ನಷ್ಟಾಮೋಹಿಗಳಾದ್ವಿ ಅಂದರೆ ಅದರ ಇನ್ಫ್ಲೂಯೆನ್ಸ್ ಅನ್ಯರ ಮೇಲೆ ಬೀಳುತ್ತೆ. ಸೊ ಆವಾಗ ಏನಾಗುತ್ತೆ, ಈ ಭಾರತವೇ ಸ್ವರ್ಗ ಆಗುತ್ತೆ ಅಂತ ಬಾಬಾ ಅವ್ರು ಹೇಳ್ತಿದ್ದಾರೆ. ಇಲ್ಲಿ ಭಾರತ ಅಂದರೆ ಬಾಬಾ ಜಸ್ಟ್ ಒಂದು ರೆಫರೆನ್ಸ್ಗೆ ಯೂಸ್ ಮಾಡ್ತಿದ್ದಾರೆ. ಆದರೆ ಭಾರತ ಅಂದರೆ ಇಲ್ಲಿ ವಿಶ್ವನೇ ಪರಿವರ್ತನೆ ಆಗುತ್ತೆ ಅಂತ ಅರ್ಥ. ಸೊ ಈ ಸೇವೆಯಲ್ಲಿ ಸದಾ ತೊಡಗಿರಬೇಕು. ಈಗ ನಮಗೇನಾದರೂ ಬೆನಿಫಿಟ್ ಆಗುತ್ತೆ ಅಂದರೆ ಕೆಲವು ಕಾರ್ಯದಲ್ಲಿ ಶ್ರಮವನ್ನು ಪಡಿತೀವಿ ನಾವು ಅಲ್ವಾ. ಬಟ್ ಅದೇ ಈಕ್ವಲೆಂಟ್ ಪರಿಶ್ರಮ ಮಾಡಬೇಕು. ಬಟ್ ನನಗೆ ಅಲ್ಲ, ವಿಶ್ವಕ್ಕೆ ಪೂರ್ತಿಗೆ ಬೆನಿಫಿಟ್ ಆಗುತ್ತೆ ಅಂದರೆ ಆ ಕಾರ್ಯನ ಇನ್ನೂ ಇಷ್ಟು ಉಲ್ಲಾಸದಿಂದ ನಾವು ಮಾಡಬೇಕು. ಸೊ ಈಗ ನಾವು ಮಾಡ್ತಿರೋ ಪುರುಷಾರ್ಥ ಬರೀ ನಮ್ಮ ಬೆನಿಫಿಟ್ಗೆ ಮಾತ್ರನೇ ಅಲ್ಲ, ಕಂಪ್ಲೀಟ್ ವಿಶ್ವ ಪರಿವರ್ತನೆ ಆಗುವುದು ಸಾಧ್ಯ ಆಗುತ್ತೆ ನಾವು ಮಾಡುವ ಕಾರ್ಯದಿಂದ. ಸೊ ಈಗ ಪುರುಷಾರ್ಥ ಇನ್ನೂ ಇಷ್ಟು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಅಲ್ವಾ. ಸೊ ಈ ಥರ ಒಂದು ಸಂಕಲ್ಪಗಳಲ್ಲಿ ಇದ್ದು ತಂದೆಯ ಹೇಳ್ದಂಗೆ ಆ ಮಾರ್ಗದಲ್ಲಿ ನಡಿಬೇಕು. ಇಂದಿನ ವರದಾನ ಆಗಿದೆ, ಮಾಯೆಯ ರಾಯಲ್ ರೂಪದ ಬಂಧನಗಳಿಂದ ಮುಕ್ತ ವಿಶ್ವಜೀತ್ ಜಗಜ್ಜೀತ್ ಭವ. ಮಾಯೆಯ ರಾಯಲ್ ರೂಪದ ಬಂಧನಗಳಿಂದ ಮುಕ್ತ ವಿಶ್ವಜೀತ್ ಜಗಜ್ಜೀತ್ ಭವ. ಬಾಬಾ ಅವರು ಈ ವರದಾನ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಆಗಿದೆ. ನನ್ನ ಪುರುಷಾರ್ಥ ನಾನು ಕಂಡು ಹೀಗಿರುವುದು, ನನ್ನ ಸೇವೆ
ನನ್ನ ಚೆಕ್ಕಿಂಗ್, ನನ್ನ ಗುಣ ಚೆನ್ನಾಗಿದೆ, ನನ್ನ ನಿರ್ಣಯ ಶಕ್ತಿ ಬಹಳ ಚೆನ್ನಾಗಿದೆ, ಈ ನನ್ನತನವೇ ಮಾಯೆಯ ರಾಯಲ್ ರೂಪವಾಗಿದೆ. ಸೊ ಬಾಬಾ ಅವರು ಇಲ್ಲಿ ಏನು ತಿಳಿಸ್ತಿದ್ದಾರೆ ಅಂದರೆ, ಈಗ ಈ ಜ್ಞಾನ ಇಲ್ಲದೆ ಇರೋ ಮಕ್ಕಳು ತುಂಬ ಜನ ದೇಹಾಭಿಮಾನದಲ್ಲಿರೋರು ನೋಗಿರ್ತೀರ. ಅವರು ನನ್ನ ಹೆಸರು ಅಥವಾ ನಾನು ಮಾಡಿರುವ ಒಂದು ಕಾರ್ಯ ಅಥವಾ ನನ್ನ ಪೊಸಿಷನ್ನು, ನನ್ನ ಆಸ್ತಿ, ಈ ಥರ ನನ್ನತನ ತುಂಬ ಇರುತ್ತೆ ಅಲ್ವಾ. ಸೊ ಬಾಬಾ ಅವರು ಇಲ್ಲಿ ತಿಳಿಸ್ತಿದ್ದಾರೆ, ನಾವು ತಂದೆಯ ಮಕ್ಕಳಾದಮೇಲೆ ಬಹಳ ಆತ್ಮರಲ್ಲಿ ಪುರುಷಾರ್ಥ ಮಾಡೋದು ತುಂಬ ಅವಶ್ಯಕತೆ ಇದೆ. ತಂದೆಯ ಮಕ್ಕಳಾದಮೇಲೆ ಅವರು ನನ್ನ ಆಸ್ತಿ, ನನ್ನ ಪೊಸಿಷನ್ ಅನ್ನುವ ಮಾತನ್ನು ಬಿಟ್ಟು ನನ್ನ ಸೇವೆ, ನನ್ನ ಚೆಕಿಂಗ್, ನನ್ನ ಗುಣ ಅಂದರೆ ನನ್ನ ದೈವಿ ಗುಣ, ನಾನು ಕಂಡಿಡ್ದಿರುವ ಒಂದು ಯುಕ್ತಿ, ಈ ಥರ ನನ್ನತನ ರೀಪ್ಲೇಸ್ ಮಾಡ್ಕೋತಾರೆ. ಅಂದರೆ ಮುಂಚೆ ಏನಿತ್ತು, ಆಸ್ತಿ, ನಾಮ, ರೂಪ ಅದ್ರ ಬಗ್ಗೆ ಇತ್ತು. ಈಗ ನಾನು ಮಾಡುವ ಸೇವೆ, ನಾನು ಮಾಡುವ ಪುರುಷಾರ್ಥ, ನಾನು ಮಾಡುವ ಚೆಕ್ಕಿಂಗು, ಈ ಥರದ್ರಲ್ಲಿ ಕನ್ವರ್ಟ್ ಆಗುತ್ತೆ. ಬಟ್ ಅಲ್ಲಾಗಲಿ ಇಲ್ಲಾಗಲಿ ಎರಡೂ ಕಡೆ ನನ್ನತನನೇ ತಾನೇ ಇದೆ. ಸೊ ಅದಕ್ಕೆ ಬಾಬಾ ಅವರು ತಿಳಿಸ್ತಿದ್ದಾರೆ, ಈ ನನ್ನತನವೇ ಮಾಯೆಯ ರಾಯಲ್ ರೂಪ ಆಗಿದೆ. ನನ್ನತನ ಅನ್ನೋ ಬರೋದೇ ಅಂದರೆ ಅದು ಪುರುಷಾರ್ಥದಲ್ಲಾಗಲಿ ಅಥವಾ ಈ ಜ್ಞಾನ ಯಾರಿಗೆ ಗೊತ್ತಿಲ್ಲ ಅವರಲ್ಲಿ ಬಂದಿರುವ ನನ್ನತನ ಆಗಲಿ, ಎರಡಲ್ಲೂ ನನ್ನತನನೇ ತಾನೆ. ಸೊ ಅದು ಮಾಯೆಯ ಒಂದು ರಾಯಲ್ ರೂಪ ಆಗಿದೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಸೊ ಅದರಿಂದ ನಾವು ಹುಷಾರಾಗಿರಬೇಕು ಅಂತ. ಮಾಯೆ ಇಂತಹ ಜಾದು ಮಂತ್ರ ಹಾಕಿ ಬಿಡುತ್ತದೆ, ನಿನ್ನದು ಎನ್ನುವುದನ್ನು ನನ್ನದನ್ನಾಗಿ ಮಾಗಿಬಿಡುತ್ತದೆ. ಅದರಿಂದ ಈಗ ಇಂತಹ ಅನೇಕ ಬಂಧನಗಳಿಂದ ಮುಕ್ತರಾಗಿ ಒಬ್ಬ ತಂದೆಯ ಬಂಧನದಲ್ಲಿ ಬಂದಾಗ ಮಾಯಾಜೀತ್ ಆಗಿ ಬಿಗುವಿರಿ. ನನಗೆ ಬಾಬಾ ಅವರು ಎಷ್ಟು ಸ್ವೀಟಾಗಿ ತಿಳಿಸ್ತಿದ್ದಾರೆ. ಬಾಬಾ ಅವರು ತಿಳಿಸ್ತಿದ್ದಾರೆ, ಇದು ರಾಯಲ್ ರೂಪದಲ್ಲಿ ಮಾಯೆ ಎಂಕರ್ ಆಗುತ್ತೆ. ಆದರೆ ಇಂತಹ ಜಾದು ಮಂತ್ರ ಹಾಕಬೇಕತ್ತೆ, ಯಾವುದು ಮಾಯೆ ಹಾಕಬೇಕತ್ತೆ. ಈ ತಂದೆಯವರದ್ದು ವಿಶೇಷತೆ ಅಲ್ವಾ. ಈಗ ನನ್ನಲ್ಲಿ ಒಂದು ಶ್ರೇಷ್ಠ ಗುಣ ಇದೆ ಅಂದರೆ ಅದು ತಂದೆಯವರು ಗ್ರಾಮಾನುಸಾರ ನನಗೆ ಕೊಟ್ಟಿರುವ ಒಂದು ಗಿಫ್ಟ್ ಆಗಿದೆ ಅಲ್ವಾ. ಸೊ ಗಿಫ್ಟ್ ಅನ್ನೋದನ್ನು ನಾನು ಪರಿಶ್ರಮ ಮಾಡಿ ಪಗಿಲಿಲ್ಲ, ಅದು ತಂದೆಯವರು ಕೊಟ್ಟಿರೋದು. ಆ ಗಿಫ್ಟನ್ನು ಅಥವಾ ಆ ವಿಶೇಷತೆಯನ್ನು ನಾನು ಟ್ರಸ್ಟಿಯಾಗಿ ಯೂಸ್ ಮಾಡಬೇಕು ಅಷ್ಟೇ ಹೊತ್ತು ಅದು ನಾನೇನೋ ಸಂಪಾದನೆ ಮಾಡಿದ್ದೀನಿ ಅನ್ನೋ ಒಂದು ಭಾವನೆಯಲ್ಲಿ ಇರಬಾರ್ದು. ಅದು ಸೇವೆಯಲ್ಲಾಗಿರಲಿ ಅಥವಾ ಲೌಕಿಕ ಜೀವನದಲ್ಲಿ ನಾವೇನಾದರೂ ಕಾರ್ಯ ಮಾಡಿದಾಗಾದರೂ ಆಗಲಿ ಅದೇ ಸ್ಮೃತಿಯನ್ನು ಇಟ್ಕೋಬೇಕು ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ. ಯಾವಾಗ ಬೇರೆಯವ್ರದ್ದು ಅಂದರೆ ತಂದೆಯವ್ರದನ್ನು ನನ್ನದು ಅಂತ ನಾವು ಹೇಳಿಬಿಡ್ತೀವಿ, ಅನೇಕ ಬಂಧನಗಳಲ್ಲಿ ಸಿಕ್ಕಾಕೋತೀವಿ ಅಲ್ವಾ. ಶರೀರ ಅನ್ನುವ ಬಂಧನ ಆಗಲಿ, ನನ್ನ ಪುರುಷಾರ್ಥ ಅನ್ನೋದು ಬಂಧನನೇ ಆಯಿತು ಅಲ್ಲಿ ಅಲ್ವಾ. ಅಂತಹ ಬಂಧನದಲ್ಲಿ ಈಗ ಮುಕ್ತರಾಗಬೇಕು ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು, ಆವಾಗಲೇ ನಾವು ಮಾಯಾಜೀತ ಆಗಲು ಸಾಧ್ಯ. ಈಗ ನನ್ನಲ್ಲಿ ಏನಾದರೂ ಒಂದು ವಿಶೇಷತೆ ಇದೆ ಅಂದರೆ ಅದು ಪರಮಾತ್ಮ ಕೊಟ್ಟಿರುವ ವರ ಆಗಿದೆ, ವರದಾನ ಆಗಿದೆ. ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಅದಕ್ಕೆ ಓನರ್ ನಾನಲ್ಲ ಅನ್ನುವ ಒಂದು ಸ್ಮೃತಿ ಸದಾ ಇರಬೇಕು. ಮಾಯಾಜೀತ ಆದವರೇ ಪ್ರಕೃತಿ ಜೀತ್, ವಿಶ್ವಜೀತ್ ಅಥವಾ ಜಗತ್ ಜೀತ್ ಆಗುವಿರಿ. ನೋಡಿ, ಫಸ್ಟ್ಗೆ ಮಾಯೆಯನ್ನು ಗೆಲ್ಲಬೇಕು. ಮಾಯೆಯನ್ನು ಗೆದ್ದರೆ ನಾವು ವಿಶ್ವವನ್ನು ಗೆದ್ದಂಗೆ, ಪ್ರಕೃತಿಯನ್ನು ಗೆದ್ದಂಗೆ, ಮತ್ತು ಜಗತ್ತನ್ನೇ ಪೂರ್ತಿ ಗೆದ್ದಂಗೆ ಅಂತ ಹೇಳ್ತಿದ್ದಾರೆ. ಸೊ ಅಂಥವರೇ ಒಂದು ಸೆಕೆಂಡಿನಲ್ಲಿ ಅಶರೀರಿ ಭವದ ಸೂಚನೆಯನ್ನು ಸಹಜ ರೀತಿ ಮತ್ತು ಸ್ವತಃ ಕಾರ್ಯದಲ್ಲಿ ತೊಡಗಿಸುವರು. ಸೊ ಈ ಥರ ಒಂದು ಮಾಯಾಜೀತ್ ಆಗಿರೋವರೇ ಒಂದು ಸೆಕೆಂಡಿನಲ್ಲಿ ಅಶರೀರಿ ಆಗುವ ಒಂದು ಅಭ್ಯಾಸ ಅವರಿಗೆ ಇರುತ್ತೆ. ಮತ್ತು ಸ್ವತಃವಾಗಿ ಕಾರ್ಯದಲ್ಲಿ ತೊಡಗುವರು. ಅಂದರೆ ಕಾರ್ಯದಲ್ಲಿ ತೊಡಗಿದಾಗ ಕೂಡ ಸ್ವತಃವಾಗಿ ನಾನು ಮಾಯಾಜೀತ್ ಅಂದರೆ ಶರೀರದ ವ್ಯಾಮೋಹ ಇಲ್ಲ, ನಾನು ಆತ್ಮ, ಪರಮಾತ್ಮ ಕೊಟ್ಟಿರುವ ವಿಶೇಷತೆಗಳನ್ನ ಯೂಸ್ ಮಾಡಿಕೊಂಡು ಕಾರ್ಯ ಮಾಡ್ತಾಯಿದ್ದೀನಿ ಅಷ್ಟೇ, ನಂದೇನು ಅದರಲ್ಲಿ ಸ್ಪೆಷಾಲಿಟಿ ಇಲ್ಲ ಅನ್ನುವ ಭಾವನೆಯಲ್ಲಿ ಮಾಡೋಕ್ಕೆ ಸಾಧ್ಯ. ಸ್ಲೋಗನ್ ಆಗಿದೆ, ಯಾರು ನೆಗೆಟಿವನ್ನು ಪಾಸಿಟಿವನ್ನಾಗಿ ಪರಿವರ್ತನೆ ಮಾಡುತ್ತಾರೆ ಅವರೇ ವಿಶ್ವ ಪರಿವರ್ತಕರಾಗಿರುತ್ತಾರೆ. ನೋಡಿ, ತಂದೆಯವರು ಹೇಳ್ತಿದ್ದಾರೆ, ನೆಗೆಟಿವನ್ನು ಪಾಸಿಟಿವನ್ನಾಗಿ ಪರಿವರ್ತನೆ ಮಾಡಬೇಕು, ಅವರೇ ವಿಶ್ವ ಪರಿವರ್ತಕರಾಗಿರುತ್ತಾರೆ. ಈಗ ಮಾಯೆಯ ವಶದಲ್ಲಿ ಬಂದಾಗ ತುಂಬ ನೆಗೆಟಿವ್, ತುಂಬ ವ್ಯರ್ಥ,
ಇದೆಲ್ಲ ತುಂಬ ಈಸಿಯಾಗಿ ಬರುತ್ತೆ. ಅದೇ ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದು ಅಶರೀರಿಯಾಗಿ ಕಾರ್ಯ ಮಾಡ್ತಾ ಇದ್ದಾಗ ಸಹಜವಾಗಿ ಆ ನೆಗೆಟಿವ್ನ ಪಾಸಿಟಿವಲ್ಲಿ ಕನ್ವರ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದರೆ ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದಾಗ ಆತ್ಮದ ಒಂದು ಸಹಜ ಸಂಸ್ಕಾರಗಳು ಏನಿದೆ ಅದನ್ನು ಯೂಸ್ ಮಾಡ್ತೀನಿ. ಆತ್ಮದ ಸಂಸ್ಕಾರಗಳು ಅಂದರೆ ಅದು ಪರಮಾತ್ಮನ ಸಂಸ್ಕಾರಗಳು. ಅದನ್ನು ಯೂಸ್ ಮಾಡಿ ಕಾರ್ಯ ಮಾಡುವಾಗ ಒಂದು ಸ್ವಲ್ಪನೂ ನೆಗೆಟಿವಿಟಿ ಅನ್ನೋದು ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ಯಕ್ತ ಸೂಚನೆಯಾಗಿದೆ. ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ಅದರ ಬಗ್ಗೆ ಬಾಬಾ ಅವರು ತಿಳಿಸಿದ್ದಾರೆ. ನಿಮ್ಮ ಸ್ವಸ್ವರೂಪ ಪವಿತ್ರತೆಯಾಗಿದೆ. ಸ್ವಧರ್ಮ ಅರ್ಥಾತ್ ಆತ್ಮದ ಮೊದಲನೆಯ ಧಾರಣೆ ಪವಿತ್ರತೆಯಾಗಿದೆ. ಸ್ವದೇಶ ಪವಿತ್ರ ದೇಶವಾಗಿದೆ. ಸ್ವರಾಜ್ಯ ಪವಿತ್ರ ರಾಜ್ಯವಾಗಿದೆ. ಸ್ವಯಂ ನೆನಪಾರ್ಥ ಪರಮ ಪವಿತ್ರ ಪೂಜ್ಯವಾಗಿದೆ. ಸೊ ಇಲ್ಲಿ ಬಾಬಾ ಅವರು ತಿಳಿಸಿದ್ದಾರೆ, ನಿಮ್ಮ ಸ್ವಸ್ವರೂಪ ಪವಿತ್ರತೆಯಾಗಿದೆ. ಅಂದರೆ ನನ್ನ ರೂಪ ಏನು? ಫಾರ್ಮ್ಲೆಸ್, ಅಂದರೆ ಆತ್ಮ. ಈ ಒಂದು ಸ್ಮೃತಿ ನನಗಿದ್ದಾಗ ನನ್ನ ಸ್ವರೂಪ ಪವಿತ್ರತೆಯಾಗಿದೆ. ಈಗ ಶರೀರ ಅಂದರೆ ಅದು ಪವಿತ್ರತೆಯ ಶರೀರ ಅಲ್ಲ ಅಲ್ವಾ? ಅಂದರೆ ವಿಕಾರದಿಂದ ಜನ್ಮ ತಗೊಂಗಿರುವ ಒಂದು ಶರೀರ ಆಗಿರೋ ಕಾರಣ ಅದನ್ನು ಪವಿತ್ರತೆ ಅಂತ ನಾವು ಅದನ್ನು ಲೆಕ್ಕ ಹಾಕೋಕ್ಕಾಗಲ್ಲ. ಸೊ ಶರೀರದಲ್ಲಿ ಇದ್ದರೂ ಕೂಡ ನಾನು ಆತ್ಮ ಮಾಡ್ತಾ ಇದ್ದೀನಿ ಅಂತ ಒಂದು ಸ್ಮೃತಿ ಇದ್ದಾಗ ನಮ್ಮ ಸ್ವರೂಪ ಏನಾಯಿತು? ನಾನು ಆತ್ಮಿಕ ಸ್ಟೇಜಲ್ಲಿ ಇದ್ದೀನಿ ಅಲ್ವಾ? ಅದಕ್ಕೆ ನನ್ನ ಸ್ವರೂಪ ಆಯಿತು ಪವಿತ್ರತೆ. ಸ್ವಧರ್ಮ ಅರ್ಥಾತ್ ಆತ್ಮದ ಮೊದಲನೆಯ ಧಾರಣೆ ಪವಿತ್ರತೆಯಾಗಿದೆ. ನನ್ನ ಧರ್ಮ ಏನು? ನಾನು ಶರೀರದಲ್ಲಿದ್ದು ಕಾರ್ಯ ಮಾಡ್ತಾ ಇದ್ರು ಕೂಡ ನನ್ನ ಧರ್ಮ ಆತ್ಮಿಕ ಧರ್ಮ ಅನ್ನುವ ಸ್ಮೃತಿ ಇದ್ದಾಗ ನಾವು ಮಾಡಿರುವ ಧಾರಣೆ ಅಥವಾ ನಾವು ಯೂಸ್ ಮಾಡ್ತಿರುವ ಶರೀರ ಕೂಡ ಪವಿತ್ರತೆ ಆಗುತ್ತೆ. ಸ್ವದೇಶ ಪವಿತ್ರ ದೇಶವಾಗಿದೆ. ನಾನು ಆತ್ಮ ಇಲ್ಲಿ ನಿವಾಸ ಆಗಿರುತ್ತೇನೆ, ಸದಾ ಪರಂಧಾಮದಲ್ಲಿ ನಿವಾಸ ಆಗಿದ್ದೀನಿ ಅಂದಾಗ ನನ್ನ ದೇಶ ಏನಾಯಿತು? ಅದು ಪವಿತ್ರ ದೇಶ ಆಯಿತು ಅಲ್ವಾ? ಸ್ವರಾಜ್ಯ ಪವಿತ್ರ ರಾಜ್ಯವಾಗಿದೆ. ನಾನು ರಾಜ್ಯ ಈ ಕರ್ಮೇಂದ್ರಿಯಗಳ ಮೇಲೆ ಮಾಡ್ತಾ ಇದ್ದೀನಿ. ನಾನು ಆತ್ಮ, ಪವಿತ್ರ ಆತ್ಮ ಈ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯವನ್ನು ಮಾಡಿ ಕಾರ್ಯ ಮಾಡಿಸ್ತಾ ಇದ್ದೀನಿ ಅಂದಾಗ ಸ್ವರಾಜ್ಯ ಕೂಡ ಏನಾಯಿತು? ಪವಿತ್ರತೆ ಆಯಿತು. ಅಂದರೆ ಈ ಆತ್ಮ ರೂಪ ಪವಿತ್ರ ರಾಜನಿಗೆ ಪ್ರಜೆಗಳು ಯಾರು? ಕರ್ಮೇಂದ್ರಿಯಗಳು. ಅವ್ರ ಮೇಲೆ ನಾನು ರಾಜ್ಯ ಮಾಡ್ತಾ ಇದ್ದೀನಿ ಅಂದಾಗ ಅದು ಪವಿತ್ರ ರಾಜ್ಯ ಆಯಿತು. ಸ್ವಯಂ ನೆನಪಾರ್ಥ ಪರಮ ಪವಿತ್ರ ಪೂಜ್ಯನಾಗಿದ್ದೇನೆ. ಸೊ ಈ ಮಾಡಿರುವ ಪುರುಷಾರ್ಥ ಏನಿದೆ, ಶ್ರಮ ಏನಿದೆ, ಇದರ ಒಂದು ಫಲಿತವಾಗಿ ಪರಮಾತ್ಮ ನಮಗೆ ಪವಿತ್ರ ಪೂಜ್ಯರನ್ನಾಗಿ ಮಾಡ್ತಾರೆ ಅಲ್ವಾ? ಸೊ ಇದರ ಒಂದು ಈ ಪುರುಷಾರ್ಥದ ರಿಸಲ್ಟ್ ಏನು ನಮ್ಗೆ ಸಿಗೋದು? ನಾವು ಪೂಜ್ಯ ಆತ್ಮಗಳು ಆಗ್ತೀವಿ. ಸೊ ಅದರದ್ದು ರಿಸಲ್ಟ್ ಕೂಡ ಪವಿತ್ರವಾಗೇ ಇರುತ್ತೆ ತಾನೆ. ಕರ್ಮೇಂದ್ರಿಯಗಳ ಅನಾದಿ ಸ್ವಭಾವ ಸುಕರ್ಮವಾಗಿದೆ. ನಮಗೆ ಕರ್ಮೇಂದ್ರಿಯಗಳ ಸ್ವಭಾವ ಅಂದರೆ ಈ ಕರ್ಮೇಂದ್ರಿಯಗಳನ್ನ ನಾನು ರಾಜ ಆತ್ಮ ಯೂಸ್ ಮಾಡ್ತಾ ಇದ್ದೀನಿ ಅಂದಾಗ ಈ ಕರ್ಮೇಂದ್ರಿಯಗಳಿಂದ ನಾನು ಮಾಡುವ ಕಾರ್ಯ ಕೂಡ ಸುಕರ್ಮ ಆಗುತ್ತೆ. ಇದನ್ನೇ ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಆಗ ಪರಿಶ್ರಮ ಮತ್ತು ಹಠದಿಂದ ಮುಕ್ತರಾಗುವಿರಿ. ನನಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಪುರುಷಾರ್ಥದಲ್ಲಿ ಕೂಡ ತುಂಬ ಮಕ್ಕಳು ಹಠದಿಂದ ಮಾಡ್ತಾರೆ. ಅಂದರೆ ಮಾಡಲೇಬೇಕು, ಹೇಗಾದರೂ ಸರಿ ಮಾಡಲೇಬೇಕು ಅಂತ. ಅದಕ್ಕೆ ಬಾಬಾ ಅವರು ತುಂಬ ಮುರಳಿಯಲ್ಲಿ ತಿಳಿಸ್ತಾರಲ್ವ, ಇದು ಹಠ ಯೋಗ ಅಲ್ಲ, ಸಹಜ ಯೋಗ. ಹಠದಿಂದ ಮಾಡಿದರೆ ನಮಗೆ ಫಲಿತ ಸಿಕ್ಕಲ್ಲ. ಯಾಕಂದರೆ ಹಠದಿಂದ ಮಾಡಿದಾಗ ಅದನ್ನು ಒಂದು ದುಃಖದ ರೂಪನೇ ಆಗಿದೆ ಅಲ್ವಾ? ದುಃಖ ಕೊಟ್ಟು ಮಾಡಿಸ್ತಾ ಇದ್ದೀವಿ. ಅದು ಇದರ ಶರೀರಕ್ಕಾಗಲಿ ಮನಸ್ಸಕ್ಕಾಗಲಿ ಯಾವುದಕ್ಕಾದರೂ ಸರಿ ದುಃಖದಿಂದ ಅಂದರೆ ಹಠದಿಂದ ನಾವು ಪುರುಷಾರ್ಥ ಮಾಡೋದಲ್ಲ. ಈ ಜ್ಞಾನವನ್ನು ಅರಿತುಕೊಂಡಾಗ ಈ ಪುರುಷಾರ್ಥ ಏನಿದೆ ತುಂಬ ಸಹಜ ಆಗೋಗುತ್ತೆ. ಪರಿಶ್ರಮ ಅನ್ನೋದಿರಲ್ಲ. ಪವಿತ್ರತೆಯನ್ನು ವರದಾನದ ರೂಪದಲ್ಲಿ ಧಾರಣೆ ಮಾಡಿ. ಆವಾಗ ಪವಿತ್ರತೆಯನ್ನು
ಪರಮಾತ್ಮನಿಂದ ಸಿಕ್ಕಿರುವ ಒಂದು ವರದಾನ ಅನ್ನುವ ಭಾವನೆಯಲ್ಲಿ ಧಾರಣೆ ಮಾಡ್ತೀವಿ. ಹಠದಿಂದ ಪುರುಷಾರ್ಥ ಮಾಡ್ಬೇಗೆ ಅಂತ ಬಾಬಾ ಅವರು ಕ್ಲಿಯರ್ ಆಗಿ ಇಲ್ಲಿ ತಿಳಿಸ್ತಿದ್ದಾರೆ ಅಲ್ವಾ. ಸೊ ಇಂತಹ ಸಹಜ ಪುರುಷಾರ್ಥವನ್ನು ಮಾಡಿ ನಾವೆಲ್ಲ ಸ್ವರ್ಗದ ಗೇಕ್ ಹತ್ರ ಇದ್ದೀವಿ ಅಂತ ಬಾಬಾ ಅವರು ತಿಳಿಸಿದಾರಲ್ಲ. ಸ್ವರ್ಗದ ಗೇಕಿಂದ ಸ್ವರ್ಗಕ್ಕೆ ಎಂಟರ್ ಆಗುವ ಒಂದು ಪುರುಷಾರ್ಥ ಮಾಡೋಣ. ಓಂ ಶಾಂತಿ. ಓಂ ಶಾಂತಿ. ನಾನು ಆತ್ಮ, ಪಾಯಿಂಟ್ ಆಫ್ ಲೈಟ್, ಸ್ಟಿಲ್, ಥಾಟ್ಲೆಸ್, ಫಾರ್ಮ್ಲೆಸ್, ಸ್ಟೋರಿಲೆಸ್ ಪರಂಧಾಮ ನಿವಾಸಿಯಾಗಿದ್ದೇನೆ. ನಾನು ಆತ್ಮನಿಗೆ ಅನೇಕ ಅನುಭವಗಳನ್ನು ಮಾಗಿಸಲು ಪರಮಾತ್ಮ ತಂದೆ ನಮ್ಮನ್ನು ಶರೀರಧಾರಣೆ ಮಾಡಿಸಿ ಈ ವಿಶ್ವದ ರಂಗಮಂಚದ ಮೇಲೆ ಪಾತ್ರವನ್ನು ಮಾಡಲು ಬೇಕಿದ್ದಾರೆ. ಪ್ರತಿಯೊಂದು ಆತ್ಮನಿಗೆ ಡ್ರಾಮಾ ಅನುಸಾರ ತನ್ನದೇ ಆದ ಸಂಸ್ಕಾರಗಳು ಪಂಚತತ್ವದಿಂದ ಮಾಡಿರುವ ಶರೀರ, ಕರ್ಮೇಂದ್ರಿಯಗಳು, ಸೂಕ್ಷ್ಮ ಕರ್ಮೇಂದ್ರಿಯಗಳನ್ನು ಧಾರಣೆ ಮಾಡಿಸಿ ತಂದೆಯವರು ಈ ವಿಶ್ವದಲ್ಲಿ ಅನುಭವ ಮಾಡಲು ಬೇಕಿದ್ದಾರೆ. ಪ್ರತಿಯೊಂದು ಆತ್ಮನಿಗೆ ಪಂಚತತ್ವದಿಂದ ಮಾಡಿರುವ ಶರೀರ ಸಿಕ್ಕಿದೆ. ತನ್ನದೇ ಆದ ಸಂಸ್ಕಾರಗಳು, ಕರ್ಮೇಂದ್ರಿಯಗಳು, ಸೂಕ್ಷ್ಮ ಕರ್ಮೇಂದ್ರಿಯಗಳ ರೂಪದಲ್ಲಿ ಸ್ಪೆಕ್ಸ್ ಹಾಕೊಂಡಿದ್ದಾರೆ. ಅವರು ಧರಿಸಿರುವ ಈ ಸ್ಪೆಕ್ಸಿನ ಬಣ್ಣದ ಅನುಸಾರ ಈ ವಿಶ್ವವು ಕಾಣಿಸಿಕೊಳ್ಳುತ್ತದೆ. ಆ ಸ್ಪೆಕ್ಸಿನ ಬಣ್ಣದ ಅನುಸಾರ ಅಥವಾ ಸಂಸ್ಕಾರದ ಅನುಸಾರ ಫೀಲಿಂಗ್ಸಲ್ಲಿ ಪ್ರತಿಯೊಂದು ಆತ್ಮ ಪ್ರತಿಯೊಂದು ಎಕ್ಸ್ಪೀರಿಯನ್ಸಸ್ನ ಅನುಭವ ಮಾಡುತ್ತದೆ. ಈ ಸಂಸ್ಕಾರಗಳು ಅಥವಾ ಕರ್ಮೇಂದ್ರಿಯದಿಂದ ಸಿಕ್ಕುವ ಸೆನ್ಸೇಷನ್ಗಳು ಆತ್ಮನಿಗೆ ಎಕ್ಸ್ಟರ್ನಲ್ ಅಟ್ಯಾಚ್ಮೆಂಟ್ ಆಗಿದೆ. ಅದು ಆತ್ಮದ ನಿಜ ಗುಣವಲ್ಲ. ಅದು ಆ ಪಾತ್ರದ ಅನುಸಾರ ತಯಾರು ಆಗಿರುವ ಸ್ಪೆಕ್ಸ್ ಆಗಿದೆ. ಅದರ ಅನುಸಾರ ಆತ್ಮವು ವಿಶ್ವದಲ್ಲಿ ಅನೇಕ ಅನುಭವಗಳನ್ನು ಮಾಡುತ್ತಾ ತನ್ನ ಪ್ರಯಾಣವನ್ನು ಸಾಗಿಸುತ್ತದೆ. ಸತ್ಯುಗ ತ್ರೇತಾಯುಗದಲ್ಲಿ ನಾನು ಆತ್ಮನಿಗೆ ಅರಿವಿದೆ ಆ ಸ್ಪೆಕ್ಸು ಎಕ್ಸ್ಟರ್ನಲ್ ಅಟ್ಯಾಚ್ಮೆಂಟ್ ಅಂತ. ಆತ್ಮ ಬೇರೆ, ತನುವಾಗುವ ಪಾತ್ರ ಬೇರೆ, ಎರಡು ಭಿನ್ನವಾದ ಎಂಟಿಟೀಸ್ ಅನ್ನುವ ಒಂದು ಅವೇರ್ನೆಸ್ ಇದೆ. ದ್ವಾಪರ ಕಲಿಯುಗದ ವರೆಗೆ ಪ್ರಯಾಣ ಮಾಡಿರುವ ಆತ್ಮನಿಗೆ ಅದು ಎಕ್ಸ್ಟರ್ನಲ್ ಅನ್ನುವುದು ಆ ಅರಿವು ಮರೆತಿದೆ. ತನ್ನ ಪಾತ್ರನೇ ತನ್ನ ಒಂದು ಐಡೆಂಟಿಟಿ ಆಗುತ್ತದೆ. ಈ ಒಂದು ವಿಸ್ಮೃತಿಯ ಸ್ಟೇಜಿನಲ್ಲಿ ಪರಮಾತ್ಮ ಬಂದು ಸತ್ಯವಾದ ಜ್ಞಾನವನ್ನು ಕೊಟ್ಟು ತಿಳಿಸುತ್ತಾರೆ, ಹೇ ಆತ್ಮ, ನೀನು ಮಾಡುವ ಪಾತ್ರ ಬೇರೆ, ನಿನ್ನ ನಿಜ ಸಂಸ್ಕಾರಗಳು ಬೇರೆ. ಪಾತ್ರದ ವ್ಯಾಮೋಹದಲ್ಲಿ ನಗಿಯುತ್ತಿದ್ದೀಯಾ ಅನ್ನುವ ಒಂದು ಅರಿವನ್ನು, ಜ್ಞಾನವನ್ನು ತಿಳಿಸುತ್ತಾರೆ. ಈ ಜ್ಞಾನ ನಾನು ಆತ್ಮ,
ಯಾವಾಗ ಅರಿತುಕೊಂಡಿದ್ದೇನೆ ನನ್ನ ಪ್ರಯಾಣ ಮುಕ್ತಿಯ ಕಡೆಗೆ ಸ್ಟ್ಯಾಕ್ ಆಗುತ್ತದೆ. ಮಾಡುವ ಪ್ರತಿ ಕಾರ್ಯದಲ್ಲಿ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ ಈ ಸ್ಮೃತಿ ಸದಾ ನಮ್ಮಲ್ಲಿ ಇರಬೇಕು. ಅದಕ್ಕೆ ತಂದೆ ತಿಳಿಸುತ್ತಾರೆ, ಅಶರೀರಿ ಭವ ಆಗಿ. ಶರೀರ ಬೇರೆ, ನಾನು ಆತ್ಮ ಬೇರೆ ಅನ್ನುವ ಸ್ಮೃತಿ ನಿರಂತರ ಇರಲಿ ಅಂತ ದಿನ ತಿಳಿಸುತ್ತಾರೆ. ಇದು ಒಂದು ಅರಿತರೆ ಸಾಕು. ಮುಕ್ತಿ, ಜೀವನ್ ಮುಕ್ತಿ ಒಂದು ಕ್ಷಣದ ಮಾತಾಗಿದೆ. ಆದರೆ ನಿಜವಾದ ಮುಕ್ತಿ, ಜೀವನ್ ಮುಕ್ತಿ ಬಗೆಯಬೇಕು ಅಂದರೆ ನಿರಂತರ ಈ ಅಭ್ಯಾಸ, ನಿರಂತರ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುವುದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇಂತಹ ಶ್ರೇಷ್ಠ ಜ್ಞಾನವನ್ನು, ಸಹಜ ರಾಜಯೋಗವನ್ನು ತಿಳಿಸಿದ ತಂದೆಗೆ, ನನ್ನ ಗುರುವಾದ ಪರಮಾತ್ಮನಿಗೆ, ನನ್ನ ಮಾರ್ಗದರ್ಶಕನಾದ ಸದ್ಗುರು ಪರಮಾತ್ಮನಿಗೆ ಶತಕೋಟಿ ನಮಸ್ಕಾರಗಳು. ಓಂ ಶಾಂತಿ.